ಇನ್ನು ಹೈದರಾಬಾದ್ನಲ್ಲಿ ನಟ ನಾಗಾರ್ಜುನಗೆ ಸೇರಿದಂತ ಕಟ್ಟಡವನ್ನ ಧ್ವಂಸ ಮಾಡಲಾಗಿದೆ. ಈ ಕೆರೆಯ ಬಫರ್ ಝೋನ್ ಅಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಅನ್ನ ಕಟ್ಟಿಸಿರ್ತಾರೆ. ಇದು ಅಕ್ಕಿನೇನಿ ನಾಗಾರ್ಜುನ ಅವ್ರಿಗೆ ಸೇರಿದಂತ ಕನ್ವೆನ್ಷನ್ ಸೆಂಟರ್, ಆದ್ರೆ ಅದು ಕೆರೆಯ ಬಫರ್ ಝೋನ್ ಅಲ್ಲಿ ಇರುತ್ತೆ. ಹಾಗಾಗಿ ಆ ಒಂದು ಕಟ್ಟಡವನ್ನ ನೆಲಸಮ ಮಾಡಲಾಗಿದೆ. ತೆಲುಗು ನಟ ನಾಗಾರ್ಜುನ ಅವರ ಕನ್ವೆನ್ಷನ್ ಸೆಂಟರ್ ಜೆಸಿಬಿ ಹಿಟಾಚಿ ಯಂತ್ರಗಳನ್ನ ಬಳಸಿ ಕಟ್ಟಡವನ್ನ ತೆರವುಗೊಳಿಸಿದ್ದಾರೆ. ಹೈದರಾಬಾದ್ ಅಧಿಕಾರಿಗಳಿಂದ ಕಾರ್ಯಾಚರಣೆ ಆಗಿದೆ. ತೆರವು ಕಾರ್ಯಾಚರಣೆ ಸ್ಥಳದಲ್ಲಿ ಪೊಲೀಸರ ಭದ್ರತೆ. ಮಾದಾಪುರದ ತಮಿಡಿಕುಂಟ ಕೆರೆ ದಂಡೆ ಮೇಲೆ ಆಗಿರುವಂತಹ ನಿರ್ಮಾಣ 10 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿದ್ದಂತಹ ಸೆಂಟರ್. ಕೆರೆಗೆ ಸೇರಿದ 1.12 ಎಕರೆ ಜಾಗ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಒಟ್ಟು 29.24 ಎಕರೆ ಜಾಗದಲ್ಲಿರುವಂತಹ ತಮಿಡಿಕುಂಟ ಕೆರೆ. ಈ ಭಾಗದಲ್ಲೇ ಪಕ್ಕದಲ್ಲೇ ಪಾಳು ಬಿದ್ದಿರುವಂಥ ಅಂದರೆ ಕಂಪ್ಲೀಟ್ ಆಗಿ ಹೂಳು ತುಂಬಿರುವಂಥ ಕೆರೆಯನ್ನು ನೋಡ್ಬೋದು. ಇದರ ಬಫರ್ ಝೋನ್ನಲ್ಲೇ ಈ ಒಂದು ಕನ್ವೆನ್ಷನ್ ಸೆಂಟರ್ ಇತ್ತು. ಭಾಳಷ್ಟು ಪ್ರತಿಷ್ಠಿತರ ಕಾರ್ಯಕ್ರಮಗಳೆಲ್ಲ ಆಗ್ತಿದ್ದಂಥ ಕನ್ವೆನ್ಷನ್ ಸೆಂಟರ್ ಇದು. ಆದರೆ ಇದನ್ನು ಈಗ ನೆಲಸಮ ಮಾಡಲಾಗಿದೆ. ಇದು ಹೈದರಾಬಾದ್ನಲ್ಲಿ ಆಗಿರುವಂಥ ಘಟನೆ. ನಮ್ಮಲ್ಲಾಗಿದ್ದರೆ ಸ್ವಲ್ಪ ಮೀನಾಮೇಷ ಎಣಿಸಿ ಹಾಗೆ ಇರುವಂಥದ್ದು ನಾವು ನೋಡಿದ್ದೀವಿ. ಭಾಳಷ್ಟು ಕಡೆ ರಾಜಕಾಲುವೆ, ಈ ಕನ್ವೆನ್ಷನ್ ಸೆಂಟ್ರೆಲ್ಲ ಅಥವಾ ಬೇರೆ ಬಫರ್ ಝೋನಲ್ಲಿ ಬರುವಂಥ ಮನೆಗಳು ಅಥವಾ ಕಟ್ಟಡ. ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಗಳ, ಈಗ ಗಮನಿಸ್ತಾ ಇದ್ದೀವಿ ನಾಗಾರ್ಜುನ ಅವರಿಗೆ ಸೇರಿದಂಥ ಕನ್ವೆನ್ಷನ್ ಸೆಂಟರ್ ಇಲ್ಲಿ ಬಫರ್ ಝೋನ್ ಅನ್ನೋದು ಅವರ ಗಮನಕ್ಕೆ ಬಾರದೆ ಕಟ್ಟಿದ್ರ ಅಥವಾ ಏನಿದು, ಏನು ಸಮಸ್ಯೆ ಇತ್ತು ಅಂತ ಅಲ್ಲಿ? ಅವಿನಾಶ್, ನಾಗಾರ್ಜುನ ಅವರ ಕನ್ವೆನ್ಷನ್ ಸೆಂಟರ್ ಏನಿದೆ ಹೈದರಾಬಾದ್ ನಲ್ಲಿ, ಇದು ತುಂಬಾನೇ ಫೇಮಸ್. ಯಾಕಂದ್ರೆ ಸಮಂತ ಮತ್ತೆ ನಾಗಚೈತನ್ಯ ಅವರ ರಿಸೆಪ್ಷನ್ ಸಹ ಇದೇ ಕನ್ವೆನ್ಷನ್ ಸೆಂಟರ್ ನಲ್ಲೇ ನಡೆದಿತ್ತು. ಸಾಕಷ್ಟು ಪ್ರಮುಖರ ಏನು ಒಂದು ಫಂಕ್ಷನ್ಸ್ ಇರುತ್ತೆ ಅದೆಲ್ಲವೂ ಕೂಡ ಇದೇ ಕನ್ವೆನ್ಷನ್ ಸೆಂಟರ್ ಅಲ್ಲಿ ನಡೀತಿತ್ತು. ತುಂಬಾ ದೊಡ್ಡ ಜಾಗ. ಅಂದ್ರೆ ಯಾರಾದ್ರೂ ಏನಾದ್ರು ಫಂಕ್ಷನ್ಸ್ ಮಾಡ್ಕೋಬೇಕು ಅಂದ್ರೆ ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕೀಯ ಗಣ್ಯರಾಗಿರ್ಬೋದು, ತುಂಬಾ ಒಂದ್ ರೀತಿ ಅನುಕೂಲವಾಗಿತ್ತು ಈ ಕನ್ವೆನ್ಷನ್ ಸೆಂಟರ್. ಆದ್ರೆ ಇದೀಗ ಏನಂತ ಅಂದ್ರೆ ಇದು ಕೆರೆ ಬಫರ್ ಝೋನ್ ನಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತ ಹೈದರಾಬಾದ್ ಅಧಿಕಾರಿಗಳು ಇದೀಗ ಕನ್ವೆನ್ಷನ್ ಸೆಂಟರ್ ನ ನೆಲಸಮ ಮಾಡ್ತಿರುವಂತದ್ದು. ಅಫ್ಕೋರ್ಸ್ ಈಗ ಏನು ರಾಜಕಾಲುವೆ ಒತ್ತುವರಿಯಲ್ಲಿ ಸಾಕಷ್ಟು ಪ್ರಮುಖರ ಒಂದು ನಿವಾಸಗಳಾಗಿರ್ಬೋದು, ಹಾಗೆ ಕೆಲವೊಂದು ಈ ರೀತಿ ಕಟ್ಟಡಗಳು ನಿರ್ಮಿಸಿರೋ ಇದಾಗಿರ್ಬೋದು. ಇಲ್ಲಿ ನಾವು ನೋಡ್ಬೋದು ಬೆಂಗಳೂರಿನಲ್ಲಿ ಯಾವುದೇ ಕಟ್ಟಡಗಳನ್ನಾಗ್ಲಿ ಪ್ರಮುಖರ ಮನೆಗಳನ್ನಾಗ್ಲಿ ತೆರವು ಮಾಡಿಲ್ಲ. ಆದ್ರೆ ಹೈದರಾಬಾದ್ ನಲ್ಲಿ ಹಾಗಿಲ್ಲ. ಅಧಿಕಾರಿಗಳು ತುಂಬಾನೇ ಒಂದ್ ರೀತಿ ಅಂದ್ರೆ ಪ್ರಮುಖರನ್ನಾಗ್ಲಿ ಗಣ್ಯರನ್ನಾಗ್ಲಿ ಯಾರ ಮನೆಗಳಾಗಿರ್ಬೋದು ಕಟ್ಟಡಗಳನ್ನಾಗಿರ್ಬೋದು ಯಾವುದೇ ಒಂದು ರೀತಿ ಆಮಿಷಕ್ಕೆ ಒಳಗಾಗದೆ ಎಲ್ಲವನ್ನ ಕೂಡ ತೆರವು ಮಾಡಲಾಗ್ತಿರುವಂತದ್ದು. ಅಂದ್ರೆ ಆ ಕೆರೆ ಸಮೀಪ ಕನ್ವೆನ್ಷನ್ ಕಟ್ಟಿರೋ ಕಾರಣ ಆ ಕೆರೆ ಒಂದಷ್ಟು ಜಾಗ ಕೂಡ ಆ ಕನ್ವೆನ್ಷನ್ ಸೆಂಟರ್ಗೆ ಸೇರಿರೋ ಕಾರಣ ಅದನ್ನು ತೆರವುಗೊಳಿಸಲಾಗ್ತಿದೆ. ಅವಿನಾಶ್, ಸದ್ಯಕ್ಕೆ ಧನ್ಯವಾದ ಮಂಗಳ.